Namaste. Happy morning, all of you. Excellent morning. Welcome. Happy morning, sir. Happy morning, Morning, sir. sir. Morning, sir. Happy Good morning, sir. Happy morning, sir. Happy morning, sir. Suprabhat Good morning, sir. Happy morning, Ji sir. Suprabhat. Happy morning. Guruji Hari Om Suprabhat. Welcome. ನಮಸ್ತೆ ಗುರುಗಳೇ. ಸುಮ್ಮನೆ ಟಚ್ ಮಾಡಿ ವಿಡಿಯೋ ಆನ್ ಮಾಡ್ಕೊಳ್ಳಿ. Namaste. Namaste, all of you. ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ. Happy morning. So, welcome for this 5 days. ನಮಸ್ತೆ ಗುರುಗಳೇ. Namaste. Happy morning. ಶುಭೋದಯ ಗುರುಗಳೇ. Happy morning, Guru. Happy morning. So, ಸ್ನೇಹಿತರೆ all of you welcome for this wonderful 5 days ನ ಒಂದು ಸಹಜ ಧ್ಯಾನ ಚಾಲೆಂಜ್, ರೈಟ್? ಸೊ 5 ಡೇಸ್ನ ಒಂದು ಮೆಡಿಟೇಷನ್ ಚಾಲೆಂಜ್ ಎಲ್ಲರಿಗೂ ಸ್ವಾಗತ. ಸೊ ಚಾಲೆಂಜ್ ಅಂದರೆ ಏನರ್ಥ? ಸೊ ಚಾಲೆಂಜ್ ತೊಗೊಳ್ತೀರಾ, ಡೈಲಿ ಅಟೆಂಡ್ ಮಾಡ್ತೀನಿ, ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂಥೇಳಿ. ಓಕೆ, ಸೊ ಫಸ್ಟ್ ಡೇ ನೋಡಿ ತುಂಬ ಜನ ಜಾಯ್ನ್ ಆಗ್ತಾರೆ, ಏನಿರುತ್ತೆ ಹೇಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡು. ಆಮೇಲೆ ಸೆಕೆಂಡ್ ಡೇ ಥರ್ಡ್ ಡೇ ಎಲ್ಲ ಎಷ್ಟು ಜನ ಎಸ್ಕೇಪ್ ಆಗಿಬಿಡ್ತಾರೆ. ಆ ರೀತಿ ಅಲ್ಲ. 5 ದಿನ ಅಟೆಂಡ್ ಮಾಡ್ತೀನಿ, 5 ದಿನ ಪ್ರಾಕ್ಟೀಸ್ ಮಾಡ್ತೀನಿ, 5 ದಿನ ಕಲಿತೀನಿ. ಆ್ಯಕ್ಚುಲಿ 5 ದಿನ ಅಲ್ಲ, ಕಂಟಿನ್ಯೂ ಮಾಡಬೇಕು ನೀವು. ಸೊ 5 ಡೇಸ್ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ರೆಗ್ಯುಲರಾಗಿ ಕಂಟಿನ್ಯೂ ಮಾಡೋ ಥರ ಅಭ್ಯಾಸ ಆಗುತ್ತೆ ಅಂತ ಹೇಳಿ. ಡನ್. ಸೊ 5 ಡೇಸ್ ಲೈವಲ್ಲಿ ಅಭ್ಯಾಸ ಮಾಡೋಣ, ವಿಲ್ ಲರ್ನ್, ಸಾಕಷ್ಟು ವಿಚಾರಗಳನ್ನ ಕಲಿಯೋಣ ಈ 5 ಡೇಸ್ ಮೆಡಿಟೇಷನ್ ಕ್ಲಾಸಲ್ಲಿ. ಓಕೆ, ಸೊ ಫಸ್ಟ್ ವಿಲ್ ಬಿ ಲರ್ನಿಂಗ್ ಅಬೌಟ್ ಬ್ರೀದಿಂಗ್ ಬಗ್ಗೆ ಕಲಿಯೋಣ. ಓಕೆ, ಮೆಡಿಟೇಷನ್ ಬಗ್ಗೆ ಕಲಿಯೋಣ. ನೆಕ್ಸ್ಟ್ ನಾನು ನಿಮಗೆ ಚಾಂಟಿಂಗ್ ಬಗ್ಗೆ ಕೂಡ ಹೇಳ್ಕೊಡ್ತೀನಿ. ಓಕೆ, ಡನ್. ನಾವು ಟೆಲ್ ಮಿ, ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ 5 ದಿನ ಅಟೆಂಡ್ ಮಾಡಲಿಕ್ಕೆ, ಕಲೀಲಿಕ್ಕೆ ಈ ಚಾಲೆಂಜ್ 5 ಡೇಸ್ ಮೆಡಿಟೇಷನ್ ಕ್ಲಾಸ್ಗೆ? ನಾವು ಆಲ್ರೆಡಿ ಮೆಡಿಟೇಷನ್ ಮಾಡ್ತಾ ಇದೀವಿ ಸರ್, ಕಂಟಿನ್ಯೂ ಮಾಡ್ಬಿಡ್ತೀವಿ ಸರ್. ಹಾಗೆ ನಾನು ಕೂಡ ಎಕ್ಸೈಟೆಡ್ ಆಗಿ. ಎಸ್, ಆಸಮ್. ಯಾರೆಲ್ಲ ಎಕ್ಸೈಟ್ ಆಗಿದ್ದೀರಾ, ಡೈಲಿ ಅಟೆಂಡ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ, ರಿಯಲಿ ಆಸಮ್. ಜೊತೆಗೆ ಐ ಮೇಡ್ ಇಟ್ ಫ್ರೀ. ಇದೊಂದು ಸಹಜ ಧ್ಯಾನ ಫ್ರೀ ಕ್ಲಾಸ್ ಆಗಿರೋದ್ರಿಂದ ಸೊ ನೀವೇನು ಮಾಡ್ಬೋದು, ಬ್ಲೆಸ್ಸಿಂಗ್ಸ್ ಪಡಿಬೋದು. ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಇನ್ವೈಟ್ ಮಾಡಿ, ಸೊ ದಟ್ ಅವರು ಕಲೀಲಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರಿಂದ ನಿಮಗೂ ಒಂದು ಬ್ಲೆಸ್ಸಿಂಗ್ ಸಿಗಲಿ, ಒಳ್ಳೆಯದಾಗಲಿ. ಸೊ ಶೇರ್ ಮೋರ್ ಪೀಪಲ್ ಸೊ ದಟ್ ಪ್ರಾಕ್ಟೀಸ್ ಮಾಡಲಿ. ಸೇಮ್ ಲಿಂಕ್ ಇರುತ್ತೆ 5 ಡೇಸ್. ಓಕೆ, ಆ್ಯಂಡ್ ಮೇ ಬಿ ಟೈಮಿಂಗ್ ಸ್ವಲ್ಪ ಬೇಗನೂ ಸ್ಟಾರ್ಟ್ ಮಾಡ್ಬೋದು ನಾನು, ಡಿಪೆಂಡಿಂಗ್ ಅಪಾನ್ ಅವರ್ ಲರ್ನಿಂಗ್ ಮತ್ತು ನಿಮ್ಮೆಲ್ಲ ಶೇರಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡನ್? ಎಸ್, ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಏನು ಸಹಜ ಧ್ಯಾನ ಅಂತ ಹೇಳಿದ್ರೆ, ಧ್ಯಾನ ಅಂದರೆ ಏನು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಧ್ಯಾನ ಅಂದಾಗ ನಮ್ಮ ಮನಸ್ಸು, ಮೈಂಡ್ ಇದೆಯಲ್ವಾ, ನಮ್ಮ ಮನಸ್ಸು, ಅವರ್ ಮೈಂಡ್ ಈಸ್ ಸೋ ಪವರ್ಫುಲ್. ದೇವರು ನಮಗೆ ಒಂದು ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾರೆ, ಅದ್ಭುತವಾದ ಗಿಫ್ಟ್ ಕೊಟ್ಟಿದ್ದಾರೆ. ದಟ್ ಈಸ್ ಪವರ್ ಆಫ್ ಥಿಂಕಿಂಗ್. ಆಲೋಚನೆ ಮಾಡೋಂಥ ಒಂದು ಅದ್ಭುತವಾದ ಶಕ್ತಿಯನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ, ವಿಚ್ ಈಸ್ ನಾಟ್ ದೇರ್. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಇಷ್ಟು ಆಲೋಚನಾ ಶಕ್ತಿ ಇಲ್ಲ. ದೇವರು ನಮಗೆ ಈ ಶಕ್ತಿ ಕೊಟ್ಟಿದ್ದಾರೆ. ಬಟ್ ನಾವು ಇದನ್ನು ಉಪಯೋಗಿಸ್ಕೋಬೇಕು, ನಮ್ಮಲ್ಲಿರೋ ಸಾಮರ್ಥ್ಯವನ್ನು ಯೂಸ್ ಮಾಡ್ಕೋಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಈ ಬ್ರೈನ್, ಈ ಮೈಂಡ್ ಇದೆಯಲ್ವಾ, ಇದು ಆ್ಯಕ್ಟಿವೇಟ್ ಆಗಬೇಕು. ಸೊ ಹೆಂಗಾಗತ್ತದು? ಸೊ ಬ್ರೈನ್, ಮೈಂಡ್ ಆ್ಯಕ್ಟಿವೇಟ್ ಆಗಬೇಕಂತ ಹೇಳಿದ್ರೆ ಒಂದು ಟೂಲ್ ಏನಪ್ಪ ಅಂತ ಹೇಳಿದ್ರೆ ಮೆಡಿಟೇಷನ್. ನಮ್ಮ ಹಿಂದಿನ ಕಾಲದಲ್ಲಿ ಸಾಧು ಸಂತರು, ಋಷಿಮುನಿಗಳು, ಮಹಾನ್ ಪುರುಷರೆಲ್ಲ ಧ್ಯಾನ, ಸಾಧನೆ, ಮೆಡಿಟೇಷನ್ ಇದ್ರ ಬಗ್ಗೆ ಎಲ್ಲ ತುಂಬ ಹೇಳಿದ್ದಾರೆ. ಬಟ್ ರೈಟ್ ನಾವು ಈ ಬ್ಯುಸಿ ಶೆಡ್ಯೂಲ್ನ ಲೈಫ್ ಸ್ಟೈಲಲ್ಲಿ ಬಟ್ ಎಷ್ಟು ಜನ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಸೊ ಮೆಡಿಟೇಷನ್ ಅಂದಾಗ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಧ್ಯಾನದ ಸ್ಥಿತಿಗೆ ಹೋಗುವಂಥದ್ದು. ಪ್ರತಿಯೊಬ್ಬರು ಕೂಡ ಧ್ಯಾನದ ಸ್ಥಿತಿಗೆ ಹೋಗ್ಬೋದು.
ಸಹಜ ಧ್ಯಾನ ಅಂದ್ರೇನು, ನ್ಯಾಚುರಲ್ ಆಗಿ ಧ್ಯಾನ ಮಾಡ್ಬೋದು. ಸೊ ಚಿಕ್ಕವರಿದ್ದಾಗ ನೋಡಿ, ಧ್ಯಾನ ಅಂದರೆ ಆ್ಯಕ್ಚುಲಿ ಕಣ್ಣು ಮುಚ್ಕೊಂಡು ಹೀಗೆ ಕೂತ್ಕೊಳ್ಳೋದು ಅಷ್ಟೇ ಅಲ್ಲ. ಧ್ಯಾನ ಧ್ಯಾನ ಅಂತ ಹೇಳಿದ್ರೆ ಒಂದು ಕೆಲಸದ ಬಗ್ಗೆ, ನಾವು ಮಾಡೋಂಥ ಒಂದು ಕೆಲಸದ ಬಗ್ಗೆ ಗಮನವನ್ನು ಕೇಂದ್ರೀಕೃತ ಮಾಡೋಂಥದಕ್ಕೆ ಧ್ಯಾನ ಅಂತ ಕರಿತೀವಿ. ಅದು ಕಣ್ಣು ಮುಚ್ಕೊಂಡಿರ್ಬೋದು, ಅಥವಾ ಮಾಡೋಂಥ ಕೆಲಸ ಪೂರ್ತಿ ಗಮನ ಇಟ್ಟು ಧ್ಯಾನದಿಂದ ಮಾಡೋದಿರ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಚಿಕ್ಕವರಿದ್ದಾಗ ಮಕ್ಕಳು ಹೆಂಗಿರ್ತಾರೆ, ಮಕ್ಕಳಲ್ಲಿ ಆ ಒಂದು ಮೆಡಿಟೇಷನ್ ಅಥವಾ ಧ್ಯಾನದ ಸ್ಥಿತಿ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂದರೆ ಬೇರೆ ಏನೂ ಗಮನ ಇರೋದಿಲ್ಲ, ಪೂರ್ತಿ ಆಟೋದ್ರ ಬಗ್ಗೆ ಇರುತ್ತೆ. ಕರೆಕ್ಟಾ? ಗಮನ ಆ ಕಡೆ ಈ ಕಡೆ ಹೋಗುತ್ತಾ? ನೋ. ಟಿ ವಿ ನೋಡ್ತಾ ಇದ್ದಾರೆ, ಫುಲ್ ಮುಳುಗೋಗಿರ್ತಾರೆ ಟಿ ವಿ ನೋಡೋದ್ರಲ್ಲೇ. ಇನ್ಫ್ಯಾಕ್ಟ್ ಓದೋದು ಅಷ್ಟೇ, ಓದ್ತಾ ಇದ್ದಾರೆ ಅಂದರೆ ಬೇರೆ ಏನೂ ನೆನಪು ಬರಲ್ಲ, ಓದೋದ್ರಲ್ಲೇ ಇರ್ತಾರೆ ಗಮನ. ಸೊ ಅಂದರೆ ದೇ ಆರ್ ಫೋಕಸ್ಡ್, ಒಂದ್ರ ಮೇಲೆ ಧ್ಯಾನ ಕೇಂದ್ರೀಕೃತ ಆಗಿದೆ ಅಂತ ಅರ್ಥ. ಬಟ್ ಬೆಳೀತಾ ಬೆಳೀತಾ ಏನಾಗಿದೆ, ಬೆಳೀತಾ ಲೈಫ್ ಸ್ಟೈಲ್ ಚೇಂಜ್ ಆಯಿತು. ಸೊ ಅಟೆನ್ಷನ್ ಸ್ಪ್ಯಾನ್ ಅಥವಾ ಧ್ಯಾನ ಮಾಡೋದು ಅಥವಾ ಕೇಂದ್ರೀಕೃತ ಮಾಡೋಂಥ ಸಮಯ ಕಡಿಮೆ ಆಗಿದೆ. ಎಲ್ಲದ್ರ ಬಗ್ಗೆ ಮೈಂಡ್ ಓಡ್ತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಇದನ್ನು ಕಾಮ್ ಡೌನ್ ಮಾಡಿ ಒಂದರ ಮೇಲೆ ಧ್ಯಾನ ಮಾಡೋಂಥದ್ದು, ಮನಸ್ಸನ್ನು ಕೇಂದ್ರೀಕೃತ ಮಾಡೋಂಥದ್ದಕ್ಕೆ ಒಂದು ಮೆಡಿಟೇಷನ್ನ ಅಭ್ಯಾಸ ಬೇಕಿರುತ್ತೆ. ರೈಟ್? ವಿಚ್ ವಿಲ್ ಪ್ರಾಕ್ಟೀಸ್, ನಾವು ಅದನ್ನು ಕಲಿಯೋಣ. ಸೊ ಧ್ಯಾನದ ಬಗ್ಗೆ ಬರೋಣ. ನೋಡಿ, ಯಾರು ತುಂಬ ಚೆನ್ನಾಗಿ ಧ್ಯಾನ ಮಾಡಬೇಕಂತಿದ್ದೀರಾ ಅಥವಾ ಮೆಡಿಟೇಷನ್ ಮಾಡಬೇಕಂತಿದ್ದೀರಾ, ಆ್ಯಕ್ಚುಲಿ ಅದಕ್ಕಿಂತ ಮೊದಲು ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋಂಥದ್ದು ಉಸಿರಾಟದ ಕ್ರಿಯೆ, ಬ್ರೀದಿಂಗ್ ಎಕ್ಸಸೈಸ್. ಯಾರು ತುಂಬ ಚೆನ್ನಾಗಿ ಬ್ರೀದಿಂಗ್ ಎಕ್ಸಸೈಸ್ನ ಮಾಡ್ತೀರಾ ಅಂಥವರು ತುಂಬ ಚೆನ್ನಾಗಿ ಮೆಡಿಟೇಷನ್ ಮಾಡ್ಬೋದು. ಬಿಕಾಸ್ ಎರಡು ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಮೆಡಿಟೇಷನ್ ಇಸ್ ಕನೆಕ್ಟೆಡ್ ಟು ಅವರ್ ಬ್ರೀದಿಂಗ್. ಮನಸ್ಸು ನಮ್ಮ ಉಸಿರಾಟದ ಮೇಲೆ ಆಧಾರಿತವಾಗಿದೆ. ಕರೆಕ್ಟಾ? ಈಗ ನೋಡಿ, ಟೆನ್ಷನ್ ಇದ್ದಾಗ ಉಸಿರಾಟ ಹೆಂಗೆ ಮಾಡ್ತೀರಾ? ಕರೆಕ್ಟಾ? ಜೋರಾಗಿ ಎದೆ ಉಸಿರು ತೊಗೊಳ್ತೀರಾ, ಫಾಸ್ಟ್ ಬ್ರೀದಿಂಗ್ ಇರುತ್ತೆ. ಅದೇ ನೀವು ಫುಲ್ ಕಾಮ್ ಆಗಿದ್ದಾಗ ಬ್ರೀದಿಂಗ್ ಹೆಂಗಿರುತ್ತೆ? ಸ್ಲೋ, ಡೀಪ್ ಆಗಿರುತ್ತೆ. ಕರೆಕ್ಟಾ? ಸೊ ಅಂದರೆ ಬ್ರೀದಿಂಗ್ ಈಸ್ ಕನೆಕ್ಟೆಡ್ ಟು ಅವರ್ ಥಿಂಕಿಂಗ್, ಬ್ರೀದಿಂಗ್ ಈಸ್ ಕನೆಕ್ಟೆಡ್ ಟು ಅವರ್ ಮೈಂಡ್, ಮೆಡಿಟೇಷನ್. ಸೊ ಒಳ್ಳೆ ಧ್ಯಾನ ಮಾಡಬೇಕಂತ ಹೇಳಿದ್ರೆ ಬ್ರೀದಿಂಗ್ ಅಭ್ಯಾಸ ಮಾಡಿ ನೀವು ಧ್ಯಾನ ಮಾಡಿದ್ರೆ ವಂಡರ್ಫುಲ್. ಓಕೆ, ವಂಡರ್ಫುಲ್. ಸೊ ಲೆಟ್ಸ್ ಸಿ, ಇವತ್ತು ನಾವು ಕಲಿಯೋಣ, ಬ್ರೀದಿಂಗ್ ಬಗ್ಗೆ ಕಲಿಯೋಣ ಸ್ವಲ್ಪ. ಸರಿನಾ? ಐ ವಾಂಟ್ ನೀವೆಲ್ಲರೂ ಕೂಡ ನಿಮ್ಮ ಒಂದು ಲಂಗ್ಸ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೋಬೇಕು. ಉಸಿರಾಟದ ಒಂದು ನಿಮ್ಮ ಶ್ವಾಸಕೋಶವನ್ನು ಎನ್ಲಾರ್ಜ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಉಸಿರಾಟದ ಬಗ್ಗೆ ಅಥವಾ ಮೆಡಿಟೇಷನ್ ಬಗ್ಗೆ, ನಿಮ್ಮ ಬಾಡಿ ಸ್ಟ್ಯಾಮಿನಾ ಬಗ್ಗೆ, ಬ್ರೀದಿಂಗ್ ಬಗ್ಗೆ, ಇದಕ್ಕೆಲ್ಲ ಯಾವಾಗ ಇಂಪಾರ್ಟೆನ್ಸ್ ಸಿಕ್ತು? ಅಫ್ಕೋರ್ಸ್ ಕೋವಿಡ್ ಟೈಮಲ್ಲಿ ಅಲ್ವಾ? ಅಪ್ಪ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂಥೇಳಿ ಅವಾಗೆಲ್ಲರಿಗೂ ರಿಯಲೈಸ್ ಆಯಿತು. ಬ್ರೀದಿಂಗು, ಲಂಗ್ಸು, ಹೆಲ್ತು, ಸ್ಟ್ಯಾಮಿನಾ, ಇಮ್ಯುನಿಟಿ, ಇದ್ರ ಬಗ್ಗೆ ಎಲ್ಲ ತುಂಬ ಮಹತ್ವ ಅಥವಾ ಗಮನ ಕೊಟ್ಟಿದೆ ಯಾವಾಗ? ಕೋವಿಡ್ ಟೈಮಲ್ಲಿ. ಕೋವಿಡ್ ಚೆನ್ನಾಗಿ ಪಾಠ ಕಳಿಸ್ತು. ಕರೆಕ್ಟ್ ಅಲ್ವಾ? ಸೊ ಲೆಟ್ಸ್ ಸಿ, ನಿಮ್ಮ ಒಂದು ಲಂಗ್ಸ್ ಕೆಪಾಸಿಟಿ ಎಷ್ಟಿದೆ ಅಂಥೇಳಿ ಚೆಕ್ ಮಾಡೋಣ ಇವತ್ತು. ಅರ್ಥ ಆಗ್ತಾ ಇದೆಯಾ? ಆಮೇಲೆ ನಾನು ನಿಮಗೆ ಬ್ರೀದಿಂಗ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಇವತ್ತು ಫಸ್ಟ್ ಶುರು ಮಾಡಬೇಕಾದ್ರೆ ನಿಮ್ಮ ಲಂಗ್ಸ್ ಕೆಪಾಸಿಟಿ ಟೆಸ್ಟ್ ಮಾಡೋಣ. 5 ದಿನ ಆದಮೇಲೆ ಲಾಸ್ಟ್ ಡೇನಲ್ಲಿ ಮತ್ತೆ ಚೆಕ್ ಮಾಡೋಣ. ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ನಿಮ್ಮಲ್ಲಿ ವ್ಯತ್ಯಾಸ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು. ಓಕೆ, ಡನ್? ರೆಡಿ? ಎಸ್. ಸೊ ಲೆಟ್ಸ್ ಸಿ. ರೈಟ್ ನಾವು ಇಲ್ಲೊಂದು ಆ್ಯಕ್ಟಿವಿಟಿ ಮಾಡೋಣ, ಬ್ರೀದಿಂಗ್ ಎಕ್ಸಸೈಸು, ಸೊ ದಟ್ ನಿಮಗೆ ನಿಮ್ಮ ಒಂದು ಲಂಗ್ಸ್ ಕೆಪಾಸಿಟಿ ಗೊತ್ತಾಗುತ್ತೆ. ಡನ್? ರೆಡಿ? ಲೆಟ್ಸ್ ಡೂ ಇಟ್. ಸೊ ಮೊದಲಿಗೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇನ್ಹೇಲ್ ಮಾಡ್ತೀವಿ, ಉಸಿರನ್ನು ಹೋಲ್ಡ್ ಮಾಡ್ತೀರಾ, ಗಾಳಿ ಪೂರ್ತಿ ಒಳಗಡೆ ತುಂಬ್ಕೊಳ್ತೀರಾ, ತುಂಬ್ಕೊಂಡ್ಮೇಲೆ ಹೋಲ್ಡ್ ಮಾಡ್ತೀರಾ. ನಾನು ಕೌಂಟಿಂಗ್ ಕೊಡ್ತೀನಿ. ಆ್ಯಸ್ ಯು ಹೋಲ್ಡ್ ದ ಬ್ರೆತ್, 1 2 3 4 ಈ ಥರ ಕೌಂಟಿಂಗ್ ಕೊಡ್ತೀನಿ. ಅಪ್ ಟು 60-70ವರೆಗೂ ಕೌಂಟ್ ಕೊಡ್ತೀನಿ. ಲೆಟ್ಸ್ ಸಿ, ನೀವು ಎಲ್ಲಿವರೆಗೂ ಉಸಿರನ್ನು ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೋಲ್ಡ್ ಮಾಡಿ. ಎಲ್ಲಿ ಆಗ್ತಾಯಿಲ್ಲ ಉಸಿರು ಬಿಡ್ತೀರಾ.
ನಂಬರ್ ನೆನ್ಪಿಟ್ಕೊಳ್ಳಿ, ನಾನು ಕೌಂಟಿಂಗ್ ಕೊಡ್ತಾ ಇರ್ತೀನಿ, ಆ ನಂಬರ್ ನೆನ್ಪಿಟ್ಕೊಳ್ಳಿ. ದ್ಯಾಟ್ ಈಸ್ ಯುವರ್ ಕೆಪ್ಯಾಸಿಟಿ. ಇದು ಅಂತ ಕುಂಭಕ, ಅಂದರೆ ಗಾಳಿ ಒಳಗಡೆ ತಗೊಂಡು ಹೋಲ್ಡ್ ಮಾಡ್ತೀರಾ. ಅದೇ ಥರ ಮತ್ತೊಂದು ಮಾಡೋಣ, ಬಾಹ್ಯ ಕುಂಭಕ, ಅಂದರೆ ಉಸಿರು ಆಚೆ ಬಿಡ್ತೀರಾ. ಬ್ರೀದ್ ಇನ್ ಮಾಡ್ತೀವಿ ಫಸ್ಟು, ಬ್ರೀದ್ ಔಟ್ ಮಾಡ್ತೀವಿ, ಕಂಪ್ಲೀಟ್ ಗಾಳಿ ಆಚೆ ಹಾಕಿ ಗಾಳಿ ರಹಿತ ಉಸಿರನ್ನ ಹೋಲ್ಡ್ ಮಾಡ್ತೀರಾ. ಎಂಟಿ, ಗಾಳಿ ರಹಿತ ಉಸಿರನ್ನ ಹೋಲ್ಡ್ ಮಾಡ್ತೀರಾ. ಸೊ ಕೌಂಟಿಂಗ್ ಕೊಡ್ತೀನಿ ಆವಾಗಲೂ, 1 2 3 4. ಸೊ ಚೆಕ್ ಮಾಡಿ ಎಲ್ಲಿ ತನಕ ನೀವು ಗಾಳಿ ರಹಿತ ಉಸಿರನ್ನ ಹೋಲ್ಡ್ ಮಾಡ್ತೀರಾ, ಎಲ್ಲಿ ಆಗ್ತಾ ಇಲ್ಲ ಇನ್ಹೇಲ್ ಮಾಡ್ತೀರಾ. ಆ ನಂಬರ್ ಕೌಂಟಿಂಗ್ ಲೆಕ್ಕ ಇಟ್ಕೊಳ್ಳಿ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಿಮ್ಮ ಲಂಗ್ಸ್ ಕೆಪಾಸಿಟಿ ಎಷ್ಟಂತ ಗೊತ್ತಾಗುತ್ತೆ. 5 ದಿನ ಆದಮೇಲೆ ಅಭ್ಯಾಸಗಳು ಮಾಡ್ತಾ ಮಾಡ್ತಾ 5th ಡೇ ಹ್ಯಾವ್ ಯು ಇಂಪ್ರೂವ್ ಆಗಿದೆಯಾ ಅಂತ ಚೆಕ್ ಮಾಡ್ತೀರಂತ. ಡನ್? ಎಸ್, ಮಾಡೋಣ. ಲೆಟ್ಸ್ ಡೂ ಇಟ್. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ನೋಡಿ, ಈ ಅಭ್ಯಾಸಕ್ಕೆಲ್ಲದೂ ನೀವು ಆದಷ್ಟು ಬೆಳಗ್ಗೆ ಹೊತ್ತು ಏನು ಮಾಡ್ತೀರಾ, ಬೇಗ ಎದ್ದು ರೆಡಿಯಾಗಿ ಕಂಫರ್ಟಬಲ್ ಆಗಿ ಒಂದು ಜಾಗ ಆಯ್ಕೆ ಮಾಡ್ಕೊಳ್ಳಿ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ. ನೀರು ಬಾಟಲ್ ಇಟ್ಕೊಳ್ಳಿ. ರೈಟ್? ಇಷ್ಟು ತಯಾರಿಯನ್ನು ಮಾಡ್ಕೋಬೇಕು ನೀವು. ಓಕೆ, ಸೊ ಶುರು ಮಾಡೋಣ. ನೋಡಿ, ಎಲ್ಲರೂ ಅಭ್ಯಾಸ ಮಾಡಬೇಕು, ಎಲ್ಲರೂ ಚೆಕ್ ಮಾಡಬೇಕು. ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಬೆಳವಣಿಗೆಗೋಸ್ಕರ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾರಂಥದ್ದು. ಸೊ ಲೆಟ್ಸ್ ಡೂ ಇಟ್. ಸೊ ಪ್ರತಿಯೊಬ್ಬರು ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಫಸ್ಟ್ ಇನ್ಹೇಲ್ ಮಾಡ್ತೀರಾ, ಡೀಪ್ ಇನ್ಹೇಲ್ ಮಾಡ್ತೀರಾ. ಎಕ್ಸೇಲ್ ಮಾಡಿ ಸ್ಲೋಲಿ, ಗಾಳಿ ಪೂರ್ತಿ ಆಚೆ ಹಾಕಿ. ಮತ್ತೊಮ್ಮೆ ಡೀಪ್ ಇನ್ಹೇಲ್ ಮಾಡಿ, ಕಂಪ್ಲೀಟ್ ಗಾಳಿ ಒಳಗಡೆ ತುಂಬಿಕೊಳ್ಳಿ. ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70. ರಿಲ್ಯಾಕ್ಸ್. ಚೆಕ್ ಮಾಡಿ ನಿಮ್ಮ ಬ್ರೆತ್ ಕೆಪಾಸಿಟಿ ಎಷ್ಟಿತ್ತು ಅಂಥೇಳಿ. ಎಲ್ಲಿ ನಂಬರ್ಗೆ ನಿಮಗೆ ಎಲ್ಲಿವರೆಗೂ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಆಯಿತು ಆ ನಂಬರ್ ನೆನ್ಪಿಟ್ಕೊಳ್ಳಿ. ಸಂಬಡಿ ಹ್ಯಾಸ್ ಕ್ರಾಸ್ಡ್ 50 ಕ್ರಾಸ್ ಮಾಡಿದ್ದೀರಾ, 60 ಕ್ರಾಸ್ ಮಾಡಿದ್ದೀರಾ. ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ರೈಟ್? 40 ಅಬವ್ ಮಾಡಿದ್ದೀರಾ ಅಂದರೆ ವೆರಿ ಗುಡ್. 30 ಅಬವ್ ಮಾಡಿದ್ದೀರಾ ಅಂದರೆ ಓಕೆ, ಗುಡ್. 30 ಬಿನ ಒಳಗಡೆ ಇದೆ ಅಂದರೆ ಓಕೆ. ಎನಿವೇ, ಡೈಲಿ ಅಭ್ಯಾಸ ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಇದು ಅಂತ ಹೇಳ್ಬಿಟ್ಟು. ಕ್ಲಿಯರ್? ಬಾಹ್ಯ ಕುಂಭಕ ಮಾಡೋಣ, ಸರಿನಾ? ಗಾಳಿ ರಹಿತ ಉಸನ್ನ ಹೋಲ್ಡ್ ಮಾಡೋ ಚೆಕ್ ಮಾಡ್ತೀರಂತೆ ಕೆಪಾಸಿಟಿನ. ಸೊ ಲೆಟ್ಸ್ ಡೂ ಇಟ್. ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಇನ್ಹೇಲ್ ಮಾಡಿ,
ಎಕ್ಸೇಲ್ ಮಾಡಿ. ಮತ್ತೆ ಇನ್ಹೇಲ್ ಮಾಡಿ. ಸ್ಲೋಲಿ ಎಕ್ಸೇಲ್ ಮಾಡಿ. ಉಸಿರನ್ನ ಆಚೆ ಹಾಕಿ. ಕಂಪ್ಲೀಟ್ಲಿ ಗಾಳಿ ಆಚೆ ಹಾಕಿ. ಎಕ್ಸೇಲ್ ಮಾಡಿ. ಹೋಲ್ಡ್, ಗಾಳಿ ರಹಿತ. ಹೋಲ್ಡ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60. Relax. Yes, check it out. ಗಾಳಿ ರಹಿತ ಎಷ್ಟಿತ್ತು ನಿಮ್ಮ ನಂಬರ್ ಕೌಂಟಿಂಗ್ ಚೆಕ್ ಮಾಡ್ಕೊಳ್ಳಿ. ಎರಡು ನೆನ್ಪಿಟ್ಕೊಳ್ಳಿ. ಹಲೋ, ನೆನ್ಪಿಟ್ಕೊಳ್ಳಿ. ಗಾಳಿ ತುಂಬಿಕೊಂಡು ಎಷ್ಟು ನಿಮ್ಮ ನಂಬರ್ ಕೆಪಾಸಿಟಿ ಎಷ್ಟಿತ್ತು ನೆನ್ಪಿಟ್ಕೊಳ್ಳಿ. ಗಾಳಿ ರಹಿತ ಉಸಿರು ಆಚೆ ಹಾಕಿ ಹೋಲ್ಡಿಂಗ್ ಕೆಪಾಸಿಟಿ ಎಷ್ಟಿತ್ತು ಅಂತ ನಂಬರ್ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಡೇ ಚೆಕ್ ಮಾಡೋಣ ಇಂಪ್ರೂವ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಡೋಂಟ್ ವರಿ. ಗಾಳಿ ರಹಿತ ನಂಬರ್ ಕಡಿಮೆನೇ ಇರುತ್ತೆ. ಓಕೆ, ಗಾಳಿ ತುಂಬಿಕೊಂಡು ಸ್ವಲ್ಪ ನಂಬರ್ ಜಾಸ್ತಿ ಇರುತ್ತೆ. ಗಾಳಿ ರಹಿತ ನಂಬರ್ ಕಡಿಮೆನೇ ಇರುತ್ತೆ. ಓಕೆ, 48-20. ಎಸ್, ನೆನ್ಪಿಟ್ಕೊಳ್ಳಿ ಗುರುಮೂರ್ತಿ ಅವರೇ. ಓಕೆ, ಡನ್. ಸೊ ಎಲ್ಲರಿಗೂ ಗೊತ್ತಾಯ್ತಾ? ನಿಮ್ಮ ಬ್ರೀದಿಂಗ್ ಕೆಪಾಸಿಟಿ ಗೊತ್ತಾಗಿದೆಯಾ ರೈಟ್ ನಾವ್ ಎಲ್ಲರಿಗೂ? ಎಸ್. Yes, sir. Yes, sir. Yes, sir. ಗೊತ್ತಾಯ್ತು. Yes, sir. Yes, sir. Yes, sir. Yes, sir. ಗೊತ್ತಾಯ್ತು sir. Yes, sir. ಗೊತ್ತಾಯ್ತು Yes, sir. sir. ಇವಾಗ ನಮ್ಮ ಲಂಗ್ಸ್ ಕೆಪಾಸಿಟಿಯ ಮೇಲೆ ಬ್ರೀದಿಂಗ್ ಕೆಪಾಸಿಟಿ ಮೇಲೆ ವರ್ಕ್ ಮಾಡಬೇಕು, ವಿಚ್ ಇಸ್ ಬ್ರೀದಿಂಗ್ ಎಕ್ಸಸೈಸ್ ಇಂದ. ಉಸಿರಾಟದ ಅಭ್ಯಾಸಗಳು, ಉಸಿರಾಟದ ಕ್ರಿಯೆಗಳು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಣ. ಲೆಟ್ಸ್ ಡೂ ಇಟ್. ಮೊದಲಿಗೆ ನ್ಯಾಚುರಲ್ ಬ್ರೀದಿಂಗ್, ಡೀಪ್ ಬ್ರೀದಿಂಗ್ ಬಗ್ಗೆ ಕಲಿಯೋಣ. ಓಕೆ, ಡೀಪ್ ಬ್ರೀದಿಂಗ್ ಜನರಲ್ ಆಗಿ ನೋಡಿ, ಎಲ್ಲರೂ ಹೇಗೆ ಉಸಿರಾಡ್ತೀರಾ? ಶಾಲೋ ಬ್ರೀದಿಂಗ್ ಮಾಡ್ತೀರಾ. ಶಾಲೋ ಬ್ರೀದಿಂಗ್ ಅಂದ್ರೆ ಸ್ವಲ್ಪ ಗಾಳಿ ಅಷ್ಟೇ ಹೋಗುತ್ತೆ, ಬೇಗ ಗಾಳಿ ಆಚೆ ಹಾಕ್ತೀರಾ. ಅಂದ್ರೆ ನಿಮ್ಮ ಲಂಗ್ಸ್ಗೆ ಕಡಿಮೆ ಗಾಳಿ ಹೋಗ್ತಾ ಇದೆ, ಕಡಿಮೆ ಆಕ್ಸಿಜನ್ ಹೋಗ್ತಾ ಇದೆ. ಹಲೋ, ಡೀಪ್ ಬ್ರೀದಿಂಗ್ ಮಾಡಬೇಕು. ಅಭ್ಯಾಸ ಆಗೋಗಿರುತ್ತೆ ನಿಮ್ಮ ಬಾಡಿಗೆ, ನಿಮ್ಮ ಮೈಂಡ್ಗೆ ಶಾಲೋ ಬ್ರೀದಿಂಗ್ ಮಾಡೋಂಥದ್ದು. ಅಂದ್ರೆ ಫಾಸ್ಟ್ ಆಗಿ ಸ್ವಲ್ಪ ಬ್ರೀತ್ ಮಾಡೋಂಥದ್ದು. ನೋ, ದಿಸ್ ಇಸ್ ನಾಟ್ ನ್ಯಾಚುರಲ್. ಓಕೆ, ನೀವು ಆಕ್ಚುಲಿ ಹೆಂಗೆ ಅಭ್ಯಾಸ ಆಗೋಗಿದ್ಯಪ್ಪ ಅಂದ್ರೆ ಶಾಲೋ ಬ್ರೀದಿಂಗ್ ಮಾಡ್ತೀರಾ, ಸ್ವಲ್ಪ ಗಾಳಿ ತಗೊಳ್ತೀರಾ, ಇಲ್ಲಿ ಗಾಳಿ ಹೋಗುತ್ತಷ್ಟೇ, ಸ್ವಲ್ಪ ಆಮ್ಲಜನಕ ಸಿಗುತ್ತೆ, ಫಾಸ್ಟ್ ಆಗಿ ಎಕ್ಸೇಲ್ ಮಾಡ್ಬಿಡ್ತೀರಾ. ಆಕ್ಚುಲಿ ಸಹಜವಾಗಿ ನೀವು ಉಸಿರಾಟ ಹೇಗ್ ಮಾಡ್ಬೇಕಪ್ಪ ಅಂದ್ರೆ ಡೀಪ್ ಬ್ರೀದಿಂಗ್ ಆಕ್ಚುಲಿ ಅಭ್ಯಾಸ ಆಗಿರ್ಬೇಕು. ಹೇಗೆ ಅಪ್ಪ ಅಂದ್ರೆ ನೀವು ಗಾಳಿ ಹೊಟ್ಟೆಯಿಂದ ತುಂಬ್ಕೋಬೇಕು. ಉಸಿರನ್ನ ತಗೊಂಡಾಗ ಕಂಪ್ಲೀಟ್ ಗಾಳಿ ಇಲ್ಲಿ ತುಂಬಿ ಹೊಟ್ಟೆ ಪೂರ್ತಿ ತುಂಬ್ಕೋಬೇಕು. ಹೊಟ್ಟೆ ಮುಂದೆ ಬರ್ಬೇಕು. ಆಕ್ಚುಲಿ ಕರೆಕ್ಟಾಗಿ ಉಸಿರಾಟ ಮಾಡೋದಂದ್ರೆ ಅರ್ಥ ಉಸಿರು ತಗೊಂಡಾಗ ಹೊಟ್ಟೆ ಮುಂದೆ ಬರಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗ್ಬೇಕು ಅಲ್ವಾ? ಜನರಲಿ ನೀವು ಉಸಿರಾಡ್ದಾಗ ನೋಡಿ, ಎದೆ ಪೂರ್ತಿ ಗಾಳಿ ತುಂಬುತ್ತೆ, ಹೊಟ್ಟೆ ಒಳಗಡೆ ಹೋಗುತ್ತೆ, ಉಸಿರು ಬಿಟ್ಟಾಗ ಉಲ್ಟಾ ಆಗುತ್ತೆ. ಬಟ್ ಆಕ್ಚುಲಿ ಕರೆಕ್ಟಾಗಿ ಏನು, ನೀವು ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು ಮಲಗಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ದೀರಾ?
ಇನ್ಹೇಲ್ ಮಾಡಿದಾಗ ಹೊಟ್ಟೆ ಮುಂದೆ ಬರುತ್ತೆ, ಹೊಟ್ಟೆ ಮೇಲೆ ಬರುತ್ತೆ. ಎಕ್ಸೇಲ್ ಮಾಡಿದ್ರೆ ಹೊಟ್ಟೆ ಒಳಗಡೆ ಬರುತ್ತೆ. ದಟ್ ಈಸ್ ದ ರೈಟ್ ವೇ. ಅರ್ಥ ಆಗ್ತಾ ಇದೆಯಾ? ಲೆಟ್ಸ್ ಡೂ ಇಟ್. ಅಭ್ಯಾಸ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ. ಸೊ ಟೇಕ್ ಯುವರ್ ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ಬಲಗೈನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ, ಸರಿನಾ? ಈಗ ಅಭ್ಯಾಸ ಮಾಡ್ಬೇಕು ಎಲ್ಲರೂ ಕೂಡ. ಬ್ರೀದ್ ಇನ್ ಮಾಡ್ತೀರಾ, ಸ್ಲೋಲಿ ಮಾಡ್ತೀರಾ, ಡೀಪ್ ಆಗಿ ಮಾಡ್ತೀರಾ, ಪೂರ್ತಿ ಗಾಳಿ ಹೊಟ್ಟೆ ಪೂರ್ತಿ ತುಂಬಿಕೊಳ್ತೀರಾ, ಹೊಟ್ಟೆ ಮುಂದೆ ಬರಬೇಕು, ಸರಿನಾ? ನಿಧಾನಕ್ಕೆ ಉಸಿರಾಚೆ ಬಿಡ್ತೀರಾ, ಹೊಟ್ಟೆ ಪೂರ್ತಿ ಒಳಗಡೆ ಹೋಗುತ್ತೆ, ಗಾಳಿ ಪೂರ್ತಿ ಆಚೆ ಹಾಕ್ತೀರಾ. ಡನ್? ಲೆಟ್ಸ್ ಪ್ರಾಕ್ಟೀಸ್. ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ. ರೆಡಿ? ಸ್ಟಾರ್ಟ್. ಇನ್ಹೇಲ್, ಎಕ್ಸೇಲ್, ನೋಡಿದ್ರ? ಅಬ್ಸರ್ವ್ ಮಾಡಿದ್ರ? ಸ್ಲೋಲಿ ಮಾಡಬೇಕು, ಅರ್ಜೆಂಟ್ ಏನಿಲ್ಲ. ನಿಧಾನಕ್ಕೆ ಮಾಡ್ತೀರಾ, ಡೀಪ್ ಆಗಿ ಇನ್ಹೇಲ್ ಮಾಡ್ತೀರಾ, ಗಮನ ಪೂರ್ತಿ ಉಸಿರಾಟದ ಮೇಲೆ ಇರಬೇಕು, ಸರಿನಾ? ಗೊತ್ತಾಯ್ತಾ ಹೇಗೆ ಮಾಡ್ಬೇಕಂತ? ಸೊ ಉಸಿರು ಒಳಗಡೆ ತಗೊಂಡಾಗ ಎದೆ ಪೂರ್ತಿ ಗಾಳಿ ತುಂಬುತ್ತೆ, ಹೊಟ್ಟೆ ಪೂರ್ತಿ ಗಾಳಿ ತುಂಬಬೇಕು, ಹೊಟ್ಟೆ ಮುಂದೆ ಬರುತ್ತೆ. ಯು ಕ್ಯಾನ್ ಫೀಲ್ ದಟ್, ಕೈ ಮುಂದೆ ಬರ್ತಾ ಇದೆ. ಉಸಿರು ಆಚೆ ತೆಗೆದಾಗ ಹೊಟ್ಟೆ ಪೂರ್ತಿ ಒಳಗಡೆ ಹೋಗುತ್ತೆ, ಗಾಳಿ ಪೂರ್ತಿ ಆಚೆ ಬರುತ್ತೆ. ಕ್ಲಿಯರ್? ಸೊ ಈ ಅಭ್ಯಾಸ ಮಾಡೋಣ. 10 ರೌಂಡ್ಸ್, 10 ರೌಂಡ್ ಪ್ರಾಕ್ಟೀಸ್ ಮಾಡೋಣ ರೈಟ್ ನಾವು ಎಲ್ಲರೂ. ರೆಡಿ? ಸ್ಟಾರ್ಟ್. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಹಿಂಗೆ ಕೂತ್ಕೋಬೇಡಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಆಲ್ವೇಸ್ ಪೋಸ್ಚರ್ ಸ್ಟ್ರೈಟ್ ಇರಲಿ. ರೈಟ್ ಹ್ಯಾಂಡ್ ಆನ್ ಯರ್ ಸ್ಟಮಕ್. ಸ್ಲೋಲಿ ಮಾಡಿ, ಡೀಪ್ ಆಗಿ ಇನ್ಹೇಲ್ ಎಕ್ಸೇಲ್ ಮಾಡಿ, ಗಮನ ಪೂರ್ತಿ ಉಸಿರಾಟದ ಮೇಲೆ ಇರಲಿ. ರೆಡಿ? ಸ್ಟಾರ್ಟ್. 10 ರೌಂಡ್ಸ್ ಮಾಡಿ ಎಲ್ಲರೂ. ಸ್ಲೋಲಿ ಇನ್ಹೇಲ್ ಮಾಡ್ತೀರಾ, ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಕ್ಯಾಮ್ರಾ ಆಫ್ ಆಗಿರೋರು ಅಭ್ಯಾಸ ಮಾಡ್ತಿರ್ಬೇಕು. ಗಮನ ಪೂರ್ತಿ ಉಸಿರಾಟದ ಮೇಲಿದೆ. ಗಮನಿಸ್ತಾ ಇದ್ದೀರಾ ನಿಮ್ಮ ಉಸಿರು ಒಳಗಡೆ ಹೋಗ್ತಾ ಇರೋದನ್ನ, ಹೊಟ್ಟೆ ಮುಂದೆ ಬರ್ತಾ ಇರೋದನ್ನ. ಕಂಪ್ಲೀಟ್ ಗಮನ ಉಸಿರು ಮೇಲಿದೆ, ಸ್ಲೋಲಿ ಆಚೆ ಹೋಗ್ತಾ ಇರೋದನ್ನ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಎಸ್, ಮಾಡಿದ್ರೆ ಎಲ್ಲರೂ? ಎಸ್, Yes, sir. Yes, sir. Yes, Done, sir. sir. Done. Yes, sir. Done. Yes, sir. Done, sir. Yes, sir.
ನೋಡಿ, ಇದನ್ನ ಅಭ್ಯಾಸ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಡೈಲಿ ಇದನ್ನ ಅಭ್ಯಾಸ ಮಾಡಬೇಕು. ಡೈಲಿ ಅನ್ನೋದಕ್ಕಿಂತ ಇವತ್ತು ನೀವು ಅಟ್ಲೀಸ್ಟ್ 5 ಬಾರಿ ಇದನ್ನ ಅಭ್ಯಾಸ ಮಾಡ್ತೀರಾ. ಇವತ್ತು ನಿಮಗೆ ಟಾಸ್ಕ್ ಇದು, ಅಸೈನ್ಮೆಂಟ್ ಇದು, ಸರಿನಾ? ಈಗ ಮಾಡೋದಷ್ಟೇ ಅಲ್ಲ, ಆಮೇಲೆ ಒಂದು 11-11:30 ಮಾಡಿ, ಇನ್ನೊಂದ್ಸರಿ 10 ರೌಂಡ್ಸ್ ಮಾಡಿ, ಒಂದ್ಸರಿ ಮಧ್ಯಾಹ್ನ ಒಂದ್ಸರಿ ಮಾಡಿ, ಸಂಜೆ ಮಾಡಿ, ರಾತ್ರಿ ಮಲಗಬೇಕಾದ್ರೆ ಡೀಪ್ ಬ್ರೀದಿಂಗ್ದು 10 ಸೆಟ್ 10 ಬಾರಿ 1 ರೌಂಡಲ್ಲಿ ಅಭ್ಯಾಸ ಮಾಡ್ತೀರಾ. ಸೊ ಇವತ್ತೊಂದು 50 ಬಾರಿ ಅಭ್ಯಾಸ ಆಗಿರುತ್ತೆ. 5 ರೌಂಡ್ಸ್ ಮಾಡಿರ್ತೀರ ನೀವು, ಪ್ರತಿ ಸಾರಿ 10 ಸೆಟ್ಟಲ್ಲಿ ಮಾಡ್ತೀರಾ. ಓಕೆ, ಡನ್? ಮಾಡ್ತೀರಾ? ಚಾಲೆಂಜ್ ಇವತ್ತು ನಿಮ್ಗೆಲ್ಲರಿಗೂ, ಅಸೈನ್ಮೆಂಟ್ ಇವತ್ತು. ಸೊ ದಟ್ ನಿಮ್ಗೆ ಅಭ್ಯಾಸ ಆಗ್ಬೇಕು ಆ್ಯಕ್ಚುಲಿ ಡೀಪ್ ಬ್ರೀದಿಂಗ್ ಮಾಡೋಂಥದ್ದು. ಸೊ ಏನಾಗುತ್ತೆ, ಡೀಪ್ ಬ್ರೀದಿಂಗ್ ಮಾಡಿದಾಗ ನಿಮ್ಮ ಲಂಗ್ಸ್ಗೆ ಜಾಸ್ತಿ ಗಾಳಿ ಹೋಗುತ್ತೆ. ಸೊ ಜಾಸ್ತಿ ಗಾಳಿ ಹೋಗೋದ್ರಿಂದ ಆಮ್ಲಜನಕ ಜಾಸ್ತಿ ಸಿಗುತ್ತೆ. ಸೊ ಆಮ್ಲಜನಕ ಜಾಸ್ತಿ ಸಿಕ್ಕಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ಬಾಡಿ ಆಕ್ಟಿವ್ ಆಗಿರುತ್ತೆ, ಮೈಂಡ್ ಆಕ್ಟಿವ್ ಆಗಿರುತ್ತೆ, ಬ್ರೈನ್ಗೆ ಜಾಸ್ತಿ ಬ್ಲಡ್ ಸಿಗುತ್ತೆ. ಸೋ ಮೆನಿ ಬೆನಿಫಿಟ್ಸ್. ಸೊ ರಿಮೆಂಬರ್, ಡೀಪ್ ಬ್ರೀದಿಂಗ್ ಅಭ್ಯಾಸ ಆಗಬೇಕು. ನ್ಯಾಚುರಲ್ ಆಗಿ ನೀವು ಜಾಸ್ತಿ ಗಾಳಿ ತಗೊಳ್ಳೋಂಥ ಉಸಿರಾಟ ಅಭ್ಯಾಸ ನಡಿಬೇಕು ನಿಮ್ಮಲ್ಲಿ. ಬಟ್ ಅಭ್ಯಾಸ ಬಿಟ್ಟೋಗಿದೆ, ಪ್ರಾಕ್ಟೀಸ್ ಮಾಡ್ಬೇಕು ನೀವೆಲ್ಲರೂ. ಕ್ಲಿಯರ್? ಡನ್? ಇದು ಇವತ್ತು ನಿಮಗೆ ಚಾಲೆಂಜ್. ನೆಕ್ಸ್ಟ್ ಮತ್ತೊಂದು ಉಸಿರಾಟದ ಕ್ರಿಯೆ ಅಭ್ಯಾಸ ಮಾಡೋಣ. ನಾಡಿ ಶೋಧ ಪ್ರಾಣಾಯಾಮ, ಸರಿನಾ? ಬಟ್ ಅದಕ್ಕಿಂತ ಮೊದಲು ಕೆಲವು ಉಸಿರಾಟದ ಎಕ್ಸಸೈಸ್ನ ಮಾಡೋಣ, ಸೊ ದಟ್ ನಿಮ್ಮ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗಲಿಕ್ಕೆ, ನಿಮ್ಮ ಲಂಗ್ಸ್ ಇನ್ಕ್ರೀಸ್ ಆಗಲಿಕ್ಕೆ. ಡನ್? ಸೊ ಕೆಲವು ಬ್ರೀದಿಂಗ್ ಎಕ್ಸಸೈಸಸ್ ಮಾಡೋಣ. ಲೆಟ್ಸ್ ಡೂ ಇಟ್. ಅದಾದ್ಮೇಲಿಂದ ನಿಮಗೆ ನಾಡಿ ಶೋಧ ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ಎಲ್ಲರೂ ಏನ್ ಮಾಡಬೇಕು, 2 ಕೈ ಮುಂದೆ ಇಟ್ಕೊಳ್ಳಿ. ಇನ್ಹೇಲ್ ಮಾಡ್ತಾ 2 ಕೈನ ಚಾಚ್ತೀರಾ, ಸ್ಪ್ರೆಡ್ ಮಾಡ್ತೀರಾ, ಲಂಗ್ಸ್ ನಿಮ್ಮ ಚೆಸ್ಟ್ನ ಬ್ರಾಡ್ ಮಾಡ್ತೀರಾ. ಇನ್ಹೇಲ್, ಡೀಪ್ ಆಗಿ ಇನ್ಹೇಲ್ ಮಾಡ್ತೀರಾ. ಎಕ್ಸೇಲ್ ಮಾಡ್ತಾ 2 ಕೈ ಮುಂದೆ ತರ, ಸರಿನಾ? ರೆಡಿ? ಒಂದು 10 ಟೈಮ್ಸ್ ಮಾಡೋಣ. 2 ಕೈ ಮುಂದೆ ಇಟ್ಕೊಳ್ಳಿ. ಸ್ಲೋಲಿ ಮಾಡ್ತೀರಾ, ನಿಧಾನಕ್ಕೆ ಡೀಪ್ ಆಗಿ ಮಾಡ್ತೀರಾ. ಇನ್ಹೇಲ್, ಎಕ್ಸೇಲ್, inhale, exhale, breathe in, breathe out, inhale, exhale, breathe in ಮಾಡಿ, breathe out ಮಾಡಿ. Inhale, exhale, breathe in, breathe out. Inhale ಮಾಡಿ, exhale, breathe in, breathe out. Inhale, exhale. Last round. Inhale, exhale. Relax. ಕೈ ನೋವು ಬಂತಾ? ಎನಿವೇ, ಸ್ಟ್ರಾಂಗ್ ಆಗ್ಬೇಕು, ಬಾಡಿ ಸ್ಟ್ರಾಂಗ್ ಆಗಬೇಕು. ನೋಡಿ, ಕೆಲವರೆಲ್ಲ ತುಂಬಾ ಫಾಸ್ಟ್ ಮಾಡ್ತಿದ್ರಿ. ಏನಿದು ಸ್ಕೂಲಲ್ಲಿ ಮಾಡ್ದಂಗೆ PT ಎಕ್ಸಸೈಸ್ ಮಾಡಿಸ್ತಾ ಇದೀನಾ? ನೋ, ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದೀರಾ. ತುಂಬಾ ಕೆಲವರೆಲ್ಲ ಫಾಸ್ಟ್ ಆಗಿ ಮಾಡ್ತಿದ್ರಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿಮಗೆ, ಚೆನ್ನಾಗಿ ಮಾಡಬೇಕು ಅಂದ್ರೆ ಸ್ಲೋಲಿ ಮಾಡ್ತೀರಾ, ನಿಧಾನಕ್ಕೆ. ಡೀಪ್ ಇನ್ಹೇಲ್,
ಕಂಪ್ಲೀಟ್ ಉಸಿರು ಒಳಗಡೆ ತಗೋಬೇಕು. ಸ್ಲೋಲಿ ಡೀಪ್ ಆಗಿ ಉಸಿರು ತಗೊಳ್ತೀರಾ, ಸ್ಲೋಲಿ ಉಸಿರಾಚೆ ಬಿಡ್ತೀರಾ, ನಿಧಾನಕ್ಕೆ ಮಾಡಬೇಕು. ಒಳ್ಳೆ ಅಭ್ಯಾಸ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ಪ್ರಾಕ್ಟೀಸ್ ಮಾಡೋಣ. ಓಕೆ, ಎರಡು ಕೈ ಸಡಲ್ ಇಟ್ಕೊಳ್ತೀರಾ. ಇನ್ಹೇಲ್ ಮಾಡ್ತಾ ಎರಡು ಕೈ ಮೇಲ್ಗಡೆ, ದೃಷ್ಟಿ ಮೇಲ್ಗಡೆ. ಎಕ್ಸೇಲ್ ಮಾಡ್ತಾ ಎರಡು ಕೈ ಸೈಡ್ಗೆ ಬರುತ್ತೆ. ಓಕೆ, 10 ರೌಂಡ್ಸ್ ಮಾಡೋಣ. ರೆಡಿ, ಸ್ಟಾರ್ಟ್. ಇನ್ಹೇಲ್, ಎಕ್ಸೇಲ್, breathe in, breathe out. Inhale, exhale, breathe in, breathe out. Inhale, exhale, breathe in, breathe out. Inhale ಮಾಡಿ, exhale ಮಾಡಿ. Breathe in, breathe out. Inhale, exhale, breathe in, breathe out. Inhale, exhale. Last round. Inhale, exhale. Relax. Nice. ಮತ್ತೊಂದು ಲಾಸ್ಟ್ ರೌಂಡ್ ಮಾಡೋಣ. ಸೊ ಎರಡು ಕೈನ ಫಾರ್ವರ್ಡ್ ಬೆಂಡ್ ಮಾಡ್ತೀರಾ, ಮುಂದಕ್ಕೆ ಚಾಚಿ ಬೆಂಡ್ ಆಗ್ತೀರಾ. ಇನ್ಹೇಲ್ ಮಾಡ್ತಾ ರೈಸ್ ಯುವರ್ ಹ್ಯಾಂಡ್, ಮೇಲೆದ್ದೇಳ್ತೀರಾ. ಎಕ್ಸೇಲ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಆಗ್ತೀರಾ. ರೆಡಿ? ಎಲ್ಲರೂ ಫಾರ್ವರ್ಡ್ ಬೆಂಡ್ ಆಗಿ ಎರಡು ಕೈ ಮುಂದೆಗಡೆ. ಇನ್ಹೇಲ್, exhale, breathe in, breathe out. Inhale, exhale, breathe in, breathe out. Inhale, exhale, inhale, exhale, breathe in ಮಾಡಿ, breathe out ಮಾಡಿ. Inhale, exhale, breathe in, breathe out. Inhale, exhale, breathe in, breathe out. Inhale, exhale. Last round. Inhale,
Exhale. Relax. Drink water. ನೀರು ಕುಡೀರಿ ಎಲ್ಲರೂ. All of you drink water. Nice. How are you feeling? ಹೇಗೆ ಅನಿಸ್ತಾ ಇದೆ? Good. Good sir, good sir. ಇದೆ ಸರ್. Very light. Yes, sir. Good. Feeling, sir. ಆಗ್ತಾ ಇದೆ sir. ಸೊ ಮತ್ತೊಂದು ಅಭ್ಯಾಸ ಮಾಡೋಣ. ಸೊ ಪ್ರತಿಯೊಬ್ಬರು ಹಸ್ತದಲ್ಲಿ ಮುದ್ರೆ ತಗೊಳ್ಳಿ. ಆನುನಾಸಿಕ ಮುದ್ರೆ, ವಿಷ್ಣು ಮುದ್ರೆ. ನಿಮ್ಮ ರೈಟ್ ಹ್ಯಾಂಡಲ್ಲಿ ಮೊದಲ 2 ಬೆರಳು ಫೋಲ್ಡ್ ಮಾಡ್ತೀರಾ. ಹೆಬ್ಬೆರಳು, ಉಂಗುರ ಬೆರಳು ಸಹಾಯದಿಂದ ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಿ. ಲೆಫ್ಟ್ ಇಂದ ಇನ್ಹೇಲ್ ಮಾಡ್ತೀರಾ. ಲೆಫ್ಟ್ ಇಂದ ಕ್ಲೋಸ್ ಮಾಡಿ. ರೈಟ್ ಇಂದ ಎಕ್ಸೇಲ್ ಮಾಡ್ತೀರಾ. ಮತ್ತೆ ರೈಟ್ ಇಂದ ಇನ್ಹೇಲ್ ಮಾಡ್ತೀರಾ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತೀರಾ. ಇದು 1 ರೌಂಡ್. ಓಕೆ, 1 ರೌಂಡ್. ನಾಡಿ ಶೋಧ ಪ್ರಾಣಾಯಾಮ, ಸರಿನಾ? ಸೊ ಈ ರೀತಿ ಲೆಟ್ಸ್ ಪ್ರಾಕ್ಟೀಸ್ 10 ರೌಂಡ್ಸ್. 10 ರೌಂಡ್ ಪ್ರಾಕ್ಟೀಸ್ ಮಾಡೋಣ. ಸ್ನೇಹಿತರೆ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಸಿಟ್ ಸ್ಟ್ರೈಟ್, ಸರಿನಾ? ಸ್ಲೋಲಿ ಮಾಡ್ತೀರಾ. ಗಮನ ಪೂರ್ತಿ ಉಸಿರಾಟದ ಮೇಲೆ ಇರುತ್ತೆ. ಅಬ್ಸರ್ವ್ ಮಾಡಿ, ಬ್ರೀದ್ ಇನ್ ಮಾಡ್ತಾ ಇರೋದು, ಬ್ರೀದ್ ಔಟ್ ಮಾಡ್ತಾ ಇರೋದು. ಗಮನ ಪೂರ್ತಿ ಉಸಿರಾಟದ ಮೇಲೆ. ರೆಡಿ? ಮಾಡೋಣ. 10 ರೌಂಡ್ಸ್ ಅಭ್ಯಾಸ ಮಾಡಬೇಕೆಲ್ಲರೂ. ಸೊ ಹಸ್ತದಲ್ಲಿ ಮುದ್ರೆ, ಮೊದಲ 2 ಬೆರಳು ಫೋಲ್ಡ್ ಮಾಡಿರ್ತೀರ. ಹೆಬ್ಬೆರಳು, ಉಂಗುರ ಬೆರಳು ಸಹಾಯದಿಂದ ಲೆಫ್ಟ್ ಇಂದ ಶುರು ಮಾಡಿ, ಎಂಡು ಕೂಡ ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡಬೇಕು. ಸರಿನಾ? ರೆಡಿ? ಸ್ಟಾರ್ಟ್. ಸ್ಲೋಲಿ ಇನ್ಹೇಲ್ ಮಾಡ್ತೀರಾ. ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನೋಡಿ, ಉಸಿರು ಒಳಗಡೆ ಹೋಗ್ತಾ ಇರೋದನ್ನ ಫೀಲ್ ಮಾಡ್ತಾ ಇದ್ದೀರಾ. ಸ್ಲೋಲಿ ಗಾಳಿ ಆಚೆ ಹೋಗ್ತಾ ಇರೋದನ್ನ ಫೀಲ್ ಮಾಡ್ತಾ ಇದ್ದೀರಾ. ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಡೀಪಾಗಿ ಉಸಿರು ತಗೊಳ್ತೀರಾ. ಡೀಪಾಗಿ ಉಸಿರು ಆಚೆ ಬಿಡ್ತೀರಾ.
ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟ್ ಇಂದ ಉಸಿರು ಆಚೆ ಬಿಡ್ತಾ ಎಂಡ್ ಮಾಡಿ, ಸ್ಟಾಪ್ ಮಾಡ್ತೀರಾ. ರಿಲ್ಯಾಕ್ಸ್. ಈ ನಾಡಿ ಶೋಧ ಪ್ರಾಣಾಯಾಮ ಸಂಜೆ ಕೂಡ ಒಂದ್ಸರಿ ಅಭ್ಯಾಸ ಮಾಡ್ತೀರಾ. ಇವತ್ತಿನ ನಿಮ್ಮ ಟಾಸ್ಕ್. ಓಕೆ, ಡೀಪ್ ಬ್ರೀದಿಂಗ್. ಹೊಟ್ಟೆ ಮೇಲೆ ಕೈ ಇಟ್ಕೊಂಡು 5 ಸೆಟ್ ಮಾಡ್ತೀರಾ. ಪ್ರತಿ ಸಾರಿ 10 ಮಾಡ್ತೀರಾ, 5 ಟೈಮ್ಸ್ ಇವತ್ತು ಡೇನಲ್ಲಿ. ಜೊತೆಗೆ ಮತ್ತೊಮ್ಮೆ ನಾಡಿ ಶೋಧ ಪ್ರಾಣಾಯಾಮ ಸಂಜೆ ಮಾಡ್ತೀರಾ. ಸರಿನಾ? ಇದು ನಿಮಗೆ ಇವತ್ತು ಪ್ರಾಕ್ಟೀಸ್. ನಾಳೆ ಮಾಡ್ಕೊಂಡು ಬರಬೇಕು. ಇವತ್ತು ಮಾಡ್ಕೊಂಡು ನಾಳೆ ಬರಬೇಕು, ಬೆಳಗ್ಗೆ ಅಟೆಂಡ್ ಮಾಡಬೇಕು. ಸರಿನಾ? ರೆಡಿ? ಸೊ ರೈಟ್ ನಾವೆಲ್ಲರೂ ಧ್ಯಾನ ಮಾಡೋಣ, ಮೆಡಿಟೇಷನ್ ಮಾಡೋಣ. ಸೊ ಮೆಡಿಟೇಷನ್ ಅಂದಾಗ ಏನರ್ಥ? ನಿಮ್ಮ ಆಲೋಚನೆಗಳು ಸಾವಿರಾರು ಬಂದು ಹೋಗ್ತಾ ಇರುತ್ತೆ. ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ಮೈಂಡ್ ಒಳಗಡೆ ಎಷ್ಟೋ ಥಾಟ್ಸ್ ಬರ್ತಾ ಇರುತ್ತೆ. ಸೊ ಥಾಟ್ಸ್ ಅನ್ನ ಕಡಿಮೆ ಮಾಡೋಂಥದ್ದು. ಥಾಟ್ಸ್ ಹೆಂಗ್ ಕಡಿಮೆ ಆಗುತ್ತೆ? ಮನಸ್ಸನ್ನ ಒಂದು ಕಡೆಗೆ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಒಂದರ ಮೇಲೆ ಕೇಂದ್ರೀಕೃತ ಮಾಡ್ತಾ ಇದ್ದೀರಾ ಅಂದ್ರೆ ಥಾಟ್ಸ್ ಆಟೋಮೆಟಿಕಲಿ ಸ್ಲೋ ಆಗುತ್ತೆ. ಸೊ ಒಂದರ ಮೇಲೆ ಧ್ಯಾನವನ್ನ ಕೇಂದ್ರೀಕೃತ ಮಾಡೋದು ಹೇಗೆ? ಪ್ರಾಕ್ಟೀಸ್ ಮಾಡಬೇಕು. ಸರಿನಾ? ಸೊ ಆಲೋಚನೆಗಳು ಸಾವಿರಾರು ಇರುತ್ತೆ. ಮೆನಿ ಥಾಟ್ಸ್ ಇಂದ 1 ಥಾಟ್ ತರಬೇಕು. 1 ಥಾಟ್ ಇಂದ 0, ನನ್ ಥಾಟ್, ಶೂನ್ಯಾವಸ್ಥೆಗೆ ಹೋಗ್ಬೇಕು. ಎನಿವೆ, ಶೂನ್ಯಾವಸ್ಥೆಗೆ ಹೋಗ್ಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ, ಅಭ್ಯಾಸ ಬೇಕು. ಬಟ್ ಫ್ರಮ್ ಮೆನಿ ಥಾಟ್ಸ್ 1 ಥಾಟ್ಗೆ ಅಭ್ಯಾಸ ಮಾಡ್ತಾ ಹೋಗಿ. ಕ್ಲಿಯರ್? ಸೊ ಆಲೋಚನೆ ಎಲ್ಲೆಲ್ಲೋ ಹೋಗುತ್ತೆ, ಎಳ್ಕೊಂಬಂದು ಮತ್ತೆ ನೀವು ಒಂದರ ಮೇಲೆ ಕೇಂದ್ರೀಕೃತ ಮಾಡಿ. ಆ ಒಂದು ಉಸಿರಾಟದ ಮೇಲೆ ಇರ್ಬೋದು, ಥರ್ಡ್ ಐ ಮೇಲೆ ಇರ್ಬೋದು, ಓಂ ಚಾಂಟಿಂಗ್ ಮೇಲೆ ಇರ್ಬೋದು, ಮ್ಯೂಸಿಕ್ ಮೇಲೆ ಇರ್ಬೋದು. ಒಂದರ ಬಗ್ಗೆ ಗಮನವನ್ನ ಕೇಂದ್ರೀಕೃತ ಮಾಡಂತದ್ದೇ ಮೆಡಿಟೇಷನ್. ಸರಿನಾ? ಧ್ಯಾನ, ಒಂದರ ಮೇಲೆ ಧ್ಯಾನ ಮಾಡಂಥದ್ದು. ಕ್ಲಿಯರ್? ಸೊ ಹೆಂಗ್ ಮಾಡ್ಬೇಕು ಎಲ್ಲರೂ ಮೆಡಿಟೇಷನ್? ಹೆಂಗ್ ಮಾಡೋದು? ಸ್ಟ್ರೈಟ್ ಆಗಿ ಕೂತ್ಕೋಬೇಕು. ಮೊದಲು ಬೆನ್ನು ನೇರ ಇರಬೇಕು. ದಟ್ ಈಸ್ ಇಂಪಾರ್ಟೆಂಟ್. ನೀವು ಬ್ಯಾಕ್ ಸಪೋರ್ಟ್ ತಗೊಂಡ್ರು ತಪ್ಪೇನಿಲ್ಲ. ಯು ವಾಂಟ್ ಟು ಟೇಕ್ ಸಪೋರ್ಟ್ ಬ್ಯಾಕ್, ಬೆನ್ನಿಗೆ ಸಪೋರ್ಟ್ ತಗೊಳ್ಳಿ, ಗೋಡೆಗೆ ಸಪೋರ್ಟ್ ತಗೊಳ್ಳಿ. ಬಟ್ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಹಿಂಗ್ ಕೂತ್ಕೊಳ್ಳೋದಲ್ಲ, ಸ್ಟ್ರೈಟ್ ಆಗಿರ್ಬೇಕು, ಬೆನ್ನು ಸ್ಟ್ರೈಟ್ ಆಗಿರ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಸರಿನಾ? ನಿಮಗೆ ಎನರ್ಜಿ ಫ್ಲೋ ಬರ್ಬೇಕಂದ್ರೆ ಬ್ಯಾಕ್ ಬೋನ್ ಸ್ಟ್ರೈಟ್ ಆಗಿರ್ಬೇಕು, ಅದು ಇಂಪಾರ್ಟೆಂಟ್. ನೆಕ್ಸ್ಟ್, ಹಸ್ತದಲ್ಲಿ ಮುದ್ರೆ ತಗೊಳ್ತೀರಾ. ತೋರ್ಬೆರಳು, ಹೆಬ್ಬೆರಳು ಎರಡನ್ನೂ ಸೇರಿಸ್ತೀರಾ. ಮಿಕ್ಕಿರೋ ಬೆರಳೆಲ್ಲ ಜೋಡಿಸ್ತೀರಾ, ಸ್ಟ್ರೈಟ್ ಆಗಿ ಇಟ್ಕೊಳ್ತೀರಾ. ಓಕೆ, ಜ್ಞಾನ ಮುದ್ರೆ. ಇದನ್ನ ಮಂಡಿ ಮೇಲೆ ಇಟ್ಕೊಳ್ತೀರಾ. ಮಂಡಿ ಮೇಲೆ ಇಟ್ಕೊಂಡಾಗ ನೋಡಿ, ಕೈ ಫೋಲ್ಡ್ ಆಗಬಾರ್ದು, ಹೀಗೆ ಫೋಲ್ಡ್ ಆಗಬಾರ್ದು, ಸ್ಟ್ರೈಟ್ ಇರಬೇಕು. ಎಲ್ಬೋ ಸ್ಟ್ರೈಟ್. ಎಸ್, ವೆರಿ ಗುಡ್. ಎಲ್ಬೋ ಸ್ಟ್ರೈಟ್ ಇರಬೇಕು, ಸೊ ದಟ್ ನಿಮ್ಮ ದೇಹ ತ್ರಿಕೋಣ ಆಕಾರವಾಗಿರುತ್ತೆ. ಹಾ, ಅಂದ್ರೆ ಪಿರಮಿಡ್ ತರ ಆದಾಗ ಏನಾಯ್ತು? ಎನರ್ಜಿನ ರಿಸೀವ್ ಮಾಡ್ತೀರಾ. ಸೊ ಯು ಸಿಟ್ ಸ್ಟ್ರೈಟ್ ಲೈಕ್ ದಿಸ್. ಹಾ, ವೆರಿ ಗುಡ್. ಬೆನ್ನು ನೇರ ಇರುತ್ತೆ, ಹಸ್ತದಲ್ಲಿ ಮುದ್ರೆ, ಹಸ್ತ ಸ್ಟ್ರೈಟ್ ಆಗಿರುತ್ತೆ. ಗಮನ ಪೂರ್ತಿ ಉಸಿರಾಟದ ಮೇಲೆ, ಇಲ್ಲ ಮ್ಯೂಸಿಕ್ ಮೇಲೆ, ಇಲ್ಲ ಥರ್ಡ್ ಐ ಮೇಲೆ, ಓಂ ಮೇಲೆ ಕೇಂದ್ರೀಕೃತ ಮಾಡ್ತೀರಾ. ದೆನ್ ನೆಕ್ಸ್ಟ್ ಲಿಸನ್. ತಲೆನ ಸ್ವಲ್ಪ ಮೇಲೆತ್ತಿ. ಕೆಲವರೆಲ್ಲ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹಿಂಗೆ ತಲೆ ಬಗ್ಗಿಸ್ಕೊಂಡ್ಬಿಡ್ತೀರಾ. ನೋ, ತಲೆ ಹೀಗೆ. ಬಾಡಿ ಸಿಟ್ ರಾಕ್, ಅಂದ್ರೆ ಏನೋ ಸ್ಟಿಲ್ ಆಗಿರ್ಬೇಕು, ನೋ ಮೂಮೆಂಟ್ಸ್. ಮೆಡಿಟೇಷನ್ ಮಾಡ್ತಾ ಬಾಡಿ ಅಲಗಾಡ್ಸೋದು, ಆ ಮೂಮೆಂಟ್ ಈ ಮೂಮೆಂಟ್ ಎಲ್ಲ ಮಾಡಬಾರ್ದು. ಯು ಹ್ಯಾವ್ ಟು ಬಿ ಸ್ಟಿಲ್, ನೋ ಮೂಮೆಂಟ್ಸ್. ಬಾಡಿ ಒಂಚೂರು ಮೂಮೆಂಟ್ ಆಗಬಾರ್ದು. ಫಸ್ಟ್ ದೇಹವನ್ನ ಕಂಟ್ರೋಲ್ ಮಾಡಿ, ಆಮೇಲೆ ಮನಸ್ಸು ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ. ಸೊ ಬಾಡಿ ಮೂಮೆಂಟ್ಸ್ ಆದ್ರೆ ಮನಸ್ಸು ಕಂಟ್ರೋಲ್ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಬಿ ಸ್ಟಿಲ್. ರೈಟ್? ಕಲ್ತರ ಕೂತಿರ್ಬೇಕು. ಓಕೆನಾ? ಲೆಟ್ಸ್ ಪ್ರಾಕ್ಟೀಸ್. ಸೊ ಸ್ನೇಹಿತರೆ, ಲೆಟ್ಸ್ ಡೂ ಮೆಡಿಟೇಷನ್ ಮಾಡೋಣ ಎಲ್ಲರೂ ಕೂಡ. ಸರಿನಾ? ಸೊ ನೋಡಿ, ಆಲೋಚನೆಗಳು ಬರುತ್ತೆ, ಬಟ್ ಆಲೋಚನೆಯನ್ನ ಒಂದ್ರ ಮೇಲೆ ಕೇಂದ್ರೀಕೃತ ಮಾಡಿ. ಏನೇನೋ ಯೋಚನೆ ಬರೋಕ್ಕಾಗುತ್ತೆ, ಬಟ್ ಮನ್ಸನ್ನ ಮತ್ತೆ ಎಳ್ಕೊಂಬನ್ನಿ. ಮ್ಯೂಸಿಕ್ ಮೇಲೆ ಕೇಂದ್ರೀಕೃತ ಮಾಡಿ, ಇಲ್ಲ ಥರ್ಡ್ ಐ ಮೇಲೆ ಮಾಡಿ, ಇಲ್ಲ ಉಸಿರಾಟದ ಮೇಲೆ ಮಾಡಿ.
ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ. ಕ್ಲಿಯರ್? ಮಾಡೋಣ ಎಲ್ಲರೂ. ಸೊ ಸಿಟ್ ಸ್ಟ್ರೈಟ್, ಹಸ್ತಲ್ಲಿ ಮುದ್ರೆ ತಗೊಳ್ಳಿ, ಬೆನ್ನ ನೇರ ಇಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಕೇಂದ್ರೀಕೃತ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ವಿಶ್ವಶಕ್ತಿ ಕಾಸ್ಮಿಕ್ ಎನರ್ಜಿಯನ್ನ ರಿಸೀವ್ ಮಾಡ್ಕೊಳ್ಳಿ. ಫಿಂಗರ್ಸ್ ಮುಖಾಂತರ ಡೀಪ್ ಇನ್ಹೇಲ್ ಮಾಡ್ತಾ ಹೈ ಎನರ್ಜಿನ ರಿಸೀವ್ ಮಾಡಿ. ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ಎನರ್ಜೈಸ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಡೀಪ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಸೆಷನ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯೋರ್ ಐಸ್. ಸ್ಮೈಲ್ ಒಂದಿಗೆ ಡ್ರಿಂಕ್ ವಾಟರ್, ನೀರು ಕುಡಿರಿ. ಡ್ರಿಂಕ್ ವಾಟರ್. Yes. How are you feeling right now? Unmute ಮಾಡಿ ಹೇಳಿ. Wonderful, How sir. are you Very feeling? light, sir. Amazing, sir. Wonderful. Meditation amazing. Sir. ಬಹಳ Feeling ಸೂಪರ್ ಆಗಿದೆ. ಬಾಡಿ ತುಂಬಾ ಹೀಟ್ ಆಯ್ತು ಸರ್, ಲೈಟ್ ವೇಟ್ ಆಯ್ತು, ಮನ್ಸಂತೂ ಫುಲ್ ಕ್ಲಿಯರ್ ಆಗಿದೆ ಸರ್. ಹೌದು, ತುಂಬಾ ಚೆನ್ನಾಗಿದೆ. ಕೈಯೆಲ್ಲ ದೂರ ಆಯ್ತು ಗುರುಜಿ. Feeling happy, sir. Thank you so much. ಬೆರಳುಗಳೆಲ್ಲ ಜುಮ್ ಜುಮ್ ಅನ್ನತ್ತಲ್ಲ ಸರ್, ಇದೇನಕ್ಕೆ? ಹೌದು ಸರ್, ಬೆರಳು ಜುಮ್ ಜುಮ್ ಅಂತು ನನಗೂ. ಬೆರಳೆಲ್ಲ ಜುಮ್ ಜುಮ್ ಅನ್ನತ್ತೆ, ಅದ್ ಏನಕ್ಕೆ ಅದು ಗೊತ್ತಾಗಿಲ್ಲ. See, you are receiving the energy ಅಂದಾಗ it's high energy ಅಷ್ಟೇನೆ. So it's good experience ಅಂತ ಅರ್ಥ. Don't worry. ಸರಿನಾ? ಸೊ ಕೆಲವರಿಗೆಲ್ಲ ಬೇರೆ ಬೇರೆ ತರ ಅನುಭವ ಆಗಿರುತ್ತೆ. ಕೆಲವರಿಗೆ ಬಾಡಿ ಕೋಲ್ಡ್ ಅನಿಸ್ತಾ ಇರುತ್ತೆ, ಕೆಲವರಿಗೆ ಬಾಡಿ ಹೀಟ್ ಅನಿಸ್ತಾ ಇರುತ್ತೆ, ಕೆಲವರಿಗೆ ವೈಬ್ರೇಷನ್ಸ್ ಅನ್ನಿಸ್ತಾ ಇರುತ್ತೆ, ಕೆಲವರಿಗೆ ತಲೆ ಭಾರ ಅನಿಸ್ಬೋದು, ಕೆಲವರಿಗೆ ಲೈಟ್ ಅನ್ನಿಸ್ಬೋದು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರಿಗೆ ಆಗುತ್ತೆ. ಬಟ್ ಅಟ್ಸ್ ಓಕೆ, ನೋ ಪ್ರಾಬ್ಲಮ್, ಡೋಂಟ್ ವರಿ. ಏನೂ ಆಗೋದಿಲ್ಲ. ಏನು ಮಾಡಿದ್ರಿ? ಉಸಿರಾಟ ಮಾಡಿದ್ರಿ, ಮೆಡಿಟೇಷನ್ ಮಾಡಿದ್ರಿ ಅಷ್ಟೇ, ಇನ್ನೇನು ಮಾಡಿಲ್ಲ ಅಲ್ವಾ? ಡೋಂಟ್ ವರಿ. ಸರಿನಾ? ಸೊ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಸೊ ಡೇ 1 ಕಂಪ್ಲೀಟ್ ಮಾಡಿದ್ವಿ. ಇದೇ ಥರ ಇನ್ನು 4 ದಿನ ಕೂಡ ಅಭ್ಯಾಸ ಮಾಡೋಣ. ಇನ್ನಷ್ಟು ಬೇರೆ ಬೇರೆ ಅಭ್ಯಾಸಗಳು, ಪ್ರಾಕ್ಟೀಸಸ್ ಕಲಿಯೋಣ. ಬಟ್ ಇವತ್ತಿನ ಅಸೈನ್ಮೆಂಟ್, ಟಾಸ್ಕ್ ನೆನ್ಪಿಟ್ಕೊಳ್ಳಿ, ಕಂಪ್ಲೀಟ್ ಮಾಡ್ಬೇಕು ಎಲ್ಲರೂ ಕೂಡ. ಸೊ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಇನ್ವೈಟ್ ಮಾಡಿ, ಸೊ ದಟ್ ಅವರು ಪ್ರಾಕ್ಟೀಸ್ ಮಾಡಲಿ. ಡೈಲಿ ಅಟೆಂಡ್ ಮಾಡಬೇಕು. 5 ದಿನ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ನೀವೆಲ್ಲರೂ ಕೂಡ. ನಾಳೆ ಸಾಧ್ಯ ಆದರೆ ಬೇಗ ಶುರು ಮಾಡೋಣ. ಶಾಲ್ ವಿ ಸ್ಟಾರ್ಟ್ ಅರ್ಲಿ? ಎನಿವೆ, yes, right. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯಾವ ಗ್ರೂಪಲ್ಲಿದ್ದೀರಾ, ಇನ್ ಕೇಸ್ ಗ್ರೂಪ್ ಓಪನ್ ಇದ್ರೆ ಶೇರ್ ಮಾಡಿ. ಹೌ ಆರ್ ಯು ಫೀಲಿಂಗ್, ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಅಂತೇಳಿ, ಸೊ ದಟ್ ಬೇರೆಯವ್ರಿಗೂ ಇನ್ಸ್ಪೈರ್ ಆಗಲಿ, ಬೇರೆಯವ್ರು ಕೂಡ ಜಾಯಿನ್ ಆಗೋ ಥರ ಆಗಲಿ, ಅವರು ಕಲೀಲಿ, ಅವ್ರಿಗೂ ಅಭ್ಯಾಸ ಆಗಲಿ. ಓಕೆ. ಸೊ ಸ್ನೇಹಿತರೆ, ಹ್ಯಾವ್ ಅ ಅಮೇಝಿಂಗ್ ಡೇ, ವಂಡರ್ಫುಲ್ ಡೇ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಟುಮಾರೋ. ಥ್ಯಾಂಕ್ ಯು. ಹ್ಯಾಪಿ ಡೇ. Thank you, sir. Thank you, sir. ಧನ್ಯವಾದ ಸರ್. Thank you so much, sir. Thank you so much, sir. So much. ಸರ್, ಇನ್ ದ ಈವ್ನಿಂಗ್ ಸರ್. Thank you so much. Happy day, sir. Thank you so much, sir. Thank you so much, sir. ನಿದ್ದೆ ಸ್ವಲ್ಪ ಸಾಕಾಗಲ್ಲ. Thank you very much. Happy day, sir.